ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಪೆಸ್ಟೋ ಪಾಸ್ತಾ ರೆಸಿಪಿ. ಆ್ಯಂಡ್ ಪೆಸ್ಟೋ ಸಾಸ್ ಹೇಗೆ ಮಾಡಬೇಕು ಅಂತ ನಿಮಗೇನಾದ್ರು ಡೀಟೇಲ್ಡ್ ರೆಸಿಪಿ ಬೇಕು ಅಂದರೆ ಜಸ್ಟ್ ಗೋ ಟು ಮೈ ಶಾರ್ಟ್ಸ್ ಆ್ಯಂಡ್ ಉಪ್ಸ್. ಓಕೆ, ಎಲ್ಲ ಸೆಟ್ ಆಗಿದ್ದಾಯಿತು. ಸೊ ಇವಾಗ ಲೆಟ್ಸ್ ಬಿಗಿನ್. ಪಾಸ್ತಾ ಹೆಂಗೆ ಸ್ಟಾರ್ಟ್ ಮಾಡೋದು ಅಂದ್ಬಿಟ್ಟು ಯು ಗೈಸ್ ಮಸ್ಟ್ ಹ್ಯಾವ್ ಬಿನ್ ನೋಯಿಂಗ್ ಪಾಸ್ತಾ ಎಲ್ಲ ಹೇಗೆ ಮಾಡೋದು, ಯಾಕೆ ತಿರ್ಗಾ ಹೇಳ್ಕೊಡ್ತಾ ಇದ್ದಾರೆ ಅಂತ. ಬಟ್ ನೋ, ದೆರ್ ಆರ್ ಸ್ಟಿಲ್ ಪೀಪಲ್ ಔಟ್ ದೇರ್ ಇನ್ನೂ ಗೊತ್ತಿರಲ್ಲ ಅವ್ರಿಗೆ. ಆ್ಯಂಡ್ ಒಬ್ರೊಬ್ರದ್ದು ಸ್ಟೈಲ್ ಮಾಡೋ ವಿಧಾನನೂ ಬೇರೆ ಇರುತ್ತಲ್ವ. ಸೊ ಸ್ವಲ್ಪ ಮಸ್ತಿ ಆ್ಯಂಡ್ ಸ್ವಲ್ಪ ಲಾಟ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಗುಡ್ನೆಸ್. ಸೊ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ ಗೈಸ್, ನಾನು ಇಲ್ಲಿ ಆಲ್ರೆಡಿ ವಾಟರ್ ಇಟ್ಟಿದ್ದೀನಿ ಬಾಯ್ಲಿಂಗ್ಗೋಸ್ಕರ. ಆ್ಯಂಡ್ ದಿಸ್ ಈಸ್ ಮೈ ಶೆಲ್ ಪಾಸ್ತಾ. ಇದನ್ನು ನಾನು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಇವಾಗ ಬಾಯ್ಲಿಂಗ್ ವಾಟರಲ್ಲಿ ಹಾಕ್ತೀನಿ. ಸೊ ನಾನು ಜಸ್ಟ್ ಇಬ್ಬರಿಗೆ ಮಾಡ್ತಿರೋದ್ರಿಂದ ಪುಡಿಂಗ್ ಇನ್ ವೆರಿ ಲಿಟಲ್. ಓಕೆ, ಡನ್. ಸ್ಟೆಪ್ 1 ಡನ್ ಗೈಸ್. ಸೊ ಇದಕ್ಕೆ ನೀವು ಸಾಲ್ಟ್ ಹಾಕ್ಬೋದು ಆ್ಯಂಡ್ ಇವನ್ ಸ್ವಲ್ಪ ಆಯಿಲ್ ಸಹ ಹಾಕ್ಬೋದು, ಸೊ ದಟ್ ಸ್ಟಿಕ್ ಆಗಬಾರ್ದು ಅಂತ. ಸೊ ಗೈಸ್, ನಮ್ಮ ಪಾಸ್ತಾ ಬಾಯ್ಲ್ ಆಗ್ತಾ ಇದೆ. ಸೊ ಸೈಡ್ ಬೈ ಸೈಡ್ ನಾವು ಸಾಸ್ನ ರೆಡಿ ಮಾಡ್ಕೊಂಡ್ರೆ ಯು ಕ್ಯಾನ್ ಆ್ಯಕ್ಚುಲಿ ಸೇವ್ ಅ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ನಾನು ತಗೋತಾ ಇದ್ದೀನಿ ಒಂದು ಬಿಗ್ ವೋಕ್. ಇದು ನನ್ನ ಮಮ್ಮಿಗೆ ಹೇಳಿ ಪಾಸ್ತಾಸ್ಗೆ ಅಥವಾ ನೂಡಲ್ಸ್ಗೆ ಫ್ರೈಡ್ ರೈಸಿಗೆ ಬೇಕೇ ಬೇಕು ಅಂತ ಇಸ್ಕೊಂಡಿದ್ದು. ಗಾಟ್ ಇಟ್ ಅ ಗುಡ್ ಡೀಲ್ ಆಲ್ಸೋ. ಸೊ ಸೈಡಲ್ಲಿ ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸಾಸ್. ಇವಾಗ ಸಾಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಓಕೆ, ಸೊ ಗೈಸ್, ಫಸ್ಟ್ ಆಫ್ ಆಲಿವ್ ಆಯಿಲ್ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಬಿಕಾಸ್ ನಮ್ಮ ಸಾಸಲ್ಲೂ ನಾವು ಆಲಿವ್ ಆಯಿಲ್ನ ಆ್ಯಡ್ ಮಾಡಿರ್ತೀವಿ. ಐ ಥಿಂಕ್ 1 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇದಕ್ಕೆ ಇವಾಗ ಚಾಪ್ಡ್ ಗಾರ್ಲಿಕ್ನ ಹಾಕ್ತಾ ಇದ್ದೀನಿ. ಐ ಜಸ್ಟ್ ಬಿ ಬ್ಯಾಕ್. ಚಾಪ್ಡ್ ಗಾರ್ಲಿಕ್ ತೊಗೊಂಡ್ಬರ್ತೀನಿ ನಾನು. ಸೊ ಚಾಪ್ಡ್ ಗಾರ್ಲಿಕ್ ಗೈಸ್. ಇವಾಗ ನಾನು ಚಾಪ್ ವೆಜೀಸ್ನ ಹಾಕೊತಾ ಇದ್ದೀನಿ. ಇಲ್ಲಿ ಜಸ್ಟ್ ನಾನು ಜುಕೀನಿ ಆ್ಯಂಡ್ ಬ್ರಾಕೊಲಿ, ರೆಡ್ ಪೆಪ್ಪರ್, ಯೆಲ್ಲೋ ಪೆಪ್ಪರ್ಸ್ ಕಲರ್ಗೋಸ್ಕರ ಅಷ್ಟೇ, ಆ್ಯಂಡ್ ಗುಡ್ ಟೇಸ್ಟ್ ಆಲ್ಸೋ. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಹೌ ಕಲರ್ಫುಲ್ ಇಟ್ಸ್ ಲುಕಿಂಗ್. ಸೊ ಇದನ್ನು ಐ ಆಮ್ ಜಸ್ಟ್ ಗೋಯಿಂಗ್ ಟು ಟಾಸ್. ಆ್ಯಂಡ್ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಸೊ ದಟ್ ಸ್ವಲ್ಪ ಬೇಯಲಿ ಅಂತ ನಾನು ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಆ್ಯಂಡ್ ದೆನ್ ಲೇಟರ್ ಆನ್ ವಿ ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಚೆಕ್ ಆನ್ ಇಟ್. ಸೊ ಗೈಸ್, ಈ ಒಂದು ರೆಸಿಪಿ ಒಂಥರ ಇಂಡಿಯನೈಸ್ ಮಾಡಬಾರ್ದು ಅಂತ ಐ ಆಮ್ ಜಸ್ಟ್ ಯೂಸಿಂಗ್ ಎಷ್ಟು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕೋ ಅಷ್ಟು ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಇದು ಬ್ಯಾಚುಲರ್ಸ್ಗಾಗಲಿ ಅಥವಾ ಮಾಮ್ಸ್ಗೆ ಆರ್ ಎನಿ ಒನ್ ಫಾರ್ ದಟ್ ಮ್ಯಾಟರ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ. ಇಟ್ಸ್ ಜಸ್ಟ್ ನಾನು ಯಾವಾಗ್ಲೂ ಪಾಸ್ತಾ ಇಷ್ಟಪಡಬೇಕು. ಐ ಲವ್ ಪಾಸ್ತಾ ಆ್ಯಕ್ಚುಲಿ. ಸೊ ಪಾಸ್ತಾಸ್ ಮಾಡ್ಬೇಕನ್ನೋವಾಗ ಆಲ್ವೇಸ್ ಟ್ರೈಂಗ್ ಡಿಫ್ರೆಂಟ್ ಸಾಸಸ್ ಅಟ್ ಹೋಮ್ ಇಸ್ ಬಿನ್ ಮೈ ಥಿಂಗ್. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಮಾಡಿ ಎತ್ತಿಕೊಂಡ್ಬಿಡ್ತೀನಿ, ಸೊ ದಟ್ ಯು ನೋ ನಮ್ಮ ಸ್ಯಾಂಡ್ವಿಚಸ್ಗೆ ಅಥವಾ ಪಾಸ್ತಾಗೆಲ್ಲ ನಾವು ಯೂಸ್ ಮಾಡ್ಕೊತಾ ಇರ್ಬೋದು ಅಂತ. ಸೊ ನೀವು ಹಾಗೆ ಮಾಡಿದ್ರೆ ಬೆಟರ್, ಬಿಕಾಸ್ ಸ್ಟೋರ್ ಬಾಟ್ ಸಾಸಸಲ್ಲಿ ಎಷ್ಟು ಪ್ರೆಸರ್ವೇಟಿವ್ಸ್ ಹಾಕಿರ್ತಾರೆ ಅವ್ರು ಏನೇನೆಲ್ಲ ಯುನೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ, ವಿ ವೋಂಟ್ ನೋ. ಸೊ ಇಟ್ಸ್ ಬೆಟರ್ ಟು ಆಲ್ವೇಸ್ ಯೂಸ್ ಆರ್ ಹೋಮ್ ಮೇಡ್ ಸ್ಟಫ್. ಸೊ ಗೈಸ್, ಇದು ವೆಜಿಟೇಬಲ್ಸ್ ಎಲ್ಲ ನೀವು ಕ್ರಂಚಿ ಬೇಕಂದರೆ ಜಾಸ್ತಿ ಬೇಸಕ್ಕೆ ಹೋಗಬೇಡಿ, ಬಿಕಾಸ್ ಪಾಸ್ತಾನಲ್ಲಿ ಒಂಥರ ವೆಜಿಟೇಬಲ್ಸ್ ಎಲ್ಲ ಮಷಿ ಆಗಿದ್ದರೆ ತಿನ್ನೋಕ್ಕೊಂಥರ ಇರುತ್ತೆ. ಏನೋ ಲೈಕ್ ಆ ಪಂಚ್ ಆ್ಯಂಡ್ ಮಜಾ ಬರಲ್ಲ. ಸೊ ಕ್ರಂಚಿಯಾಗಿಟ್ಟರೆ ಇಟ್ಸ್ ಬೆಟರ್. ಓಕೆ, ಸೊ ಇದಕ್ಕೆ ತುಂಬಾ ಆಪ್ಷನಲ್ ಇಂಗ್ರೀಡಿಯೆಂಟ್ ನಾನು ಏನು ಹಾಕ್ತಾ ಇದ್ದೀನಿ ಇವತ್ತು ಅಂದರೆ, ಎಸ್, ಐ ಆಮ್ ಯೂಸಿಂಗ್ ಇದು ಕೊಕೊನಟ್ ಕ್ರೀಮ್. ದಿಸ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಯಾರಾದರೂ ನೀವು ಜಸ್ಟ್ ಬೇಡ ಕ್ರೀಮಿ ಆಗೇನು ಬೇಡ ಅಂತ ಇದ್ದರೆ ಯು ಕ್ಯಾನ್ ಅವಾಯ್ಡ್. ಅದರ್ವೈಸ್ ಐ ವುಡ್ ಸಜೆಸ್ಟ್ ಯು ಆ್ಯಡಿಂಗ್ 2 tablespoons of coconut cream for the creamy texture.
ನಾನಿಲ್ಲಿ 3 ಸ್ಪೂನ್ಸ್ ಆ್ಯಡ್ ಮಾಡಿದೆ ಬಿಕಾಸ್ ಐ ಲವ್ ಕ್ರೀಮಿ ಪಾಸ್ತಾ. ಅಗೇನ್ ನಿಮ್ಮ ಪ್ರಿಫರೆನ್ಸ್ ಮೇಲೆ ಬಿಟ್ಟಿದ್ದು. ಸೊ ಇದನ್ನೆಲ್ಲ ಸ್ಟರ್ ಮಾಡ್ಕೊಳ್ಳೋಣ. ಯಮ್. ಸೊ ಇದ್ರ ಜೊತೆನೆ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಒಂದು ಪೆಸ್ಟೋ ಸಾಸ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಇವತ್ತು ಯೂಸ್ ಮಾಡಿದ್ದು ವಾಲ್ನಟ್ಸ್. ಸೊ ಐಡಿಯಾ ಇಸ್ ಏನಾದರೂ ಒಂದು ನಟ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಇಟ್ಸ್ ಹೆಲ್ದಿ ಆ್ಯಂಡ್ ಆ ಟೆಕ್ಸ್ಚರ್ಗೂ ಹೆಲ್ಪ್ ಆಗುತ್ತೆ ಅಂತ. ಟ್ರೆಡಿಷ್ನಲ್ ಪೆಸ್ಟೋ ಮಾಡೋದು ಪೈನ್ ನಟ್ಸಿಂದ, ಬಟ್ ಟು ಗೆಟ್ ಹ್ಯೂರ್ ಇನ್ ಇಂಡಿಯಾ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಇದರ ಬಾದಾಮ್ ಹಾಕೊಬೋದು ಆರ್ ವಾಲ್ನಟ್ಸ್ ನನ್ನ ಕೇಸಲ್ಲಿ ಯೂಸ್ ಮಾಡ್ದಂಗೆ. ಸೊ ಐಮ್ ಜಸ್ಟ್ ಗೋಯಿಂಗ್ ಟು ಸ್ಟರ್ ಎವ್ರಿಥಿಂಗ್ ಅಪ್. ಸೊ ಆಲ್ರೆಡಿ ಇದರಲ್ಲಿ ಜಾಸ್ತಿ ಸಾಲ್ಟ್ ಹಾಕಿರೋದ್ರಿಂದ ನಾನು ಫಸ್ಟಿಂದ ಏನು ಸಾಲ್ಟ್ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ದಟ್ ಚೆಕ್ ಮಾಡಿಕೊಂಡು ಹಾಕೋಣ ಅಂತ. Oh my god, yummy, smells so good. I just hope it tastes good also. So yeah guys, ಇಲ್ಲಿ ನೋಡಿ ನನ್ನ ಪಾಸ್ತಾ ಆಲ್ರೆಡಿ ಬೇಯ್ತಾ ಇದೆ. ಜಾಸ್ತಿ ಏನು ಬೇಯಿಸೋದೇನು ಬೇಡ. ಸೊ ಇದನ್ನು ನಾನು ಆಫ್ ಮಾಡಿಬಿಡ್ತೀನಿ. ತಿರ್ಗಾ ನಿಮಗೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಒಡೆದೋಗ್ಬಿಡೋದಾಗಲಿ ಅಥವಾ ಸಿಗಲ್ಲ ಬಾಯಿಗೆ ಒಂಥರ. ದಟ್ಸ್ ವೈ. ಇವಾಗ ನಾವು ಪಾಸ್ತಾನ ಹಾಕ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಏನಾದರೂ ಈ ಥರ ಒಂದು ಸ್ಟ್ರೈನರ್ ಇದ್ದರೆ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ನಮ್ಮ ಪಾಸ್ತಾನ ತೆಗಿಯೋಕ್ಕೆ. ಎಷ್ಟೊಂದು ಜನ ಲೈಕ್ ಅದನ್ನ ಕೋಲ್ಡ್ ವಾಟ್ರಲ್ಲಿ ಹಾಕಿ ತೆಗೆಯೋದೆಲ್ಲ ಮಾಡ್ತಾರೆ. ಐ ಥಿಂಕ್ ದಟ್ಸ್ ಲೈಕ್ ಸೋ ಮಚ್ ಡಬಲ್ ವರ್ಕ್. ನನಗೆ ಅಷ್ಟು ಪೇಷನ್ಸು ಇಲ್ಲ ಕುಕಿಂಗ್ ಟೈಮಲ್ಲಿ. ಸೊ ಹೀಗೆ ಮಾಡಿಕೊಂಡ್ರೆ ಎಷ್ಟೋ ಬೆಟರ್. ಇಲ್ಲಿ ಎಷ್ಟು ಪಾಸ್ತಾ ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಅ ಲಾಟ್ ಆಫ್ ಅಗೇನ್ ಸಾಸ್ ಕಡಿಮೆ ಆಗಿ ಪಾಸ್ತಾ ಜಾಸ್ತಿ ಆಗಿ ಅಂಥದ್ದೆಲ್ಲ ಬೇಡ. ಸೊ ಈ ಸ್ಟೇಜಲ್ಲಿ ಒಂಚೂರು ಬರೀ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಅಷ್ಟೇ, ನಾಟ್ ಮಚ್. ಇವಾಗೆಲ್ಲ ಮಿಕ್ಸ್ ಮಾಡೋ ಟೈಮ್. ಪಾಸ್ತಾನ ಏನಕ್ಕೆ ಡ್ರೈನ್ ಮಾಡಕ್ಕೆ ಇಷ್ಟಪಡಲ್ಲ ಅಂದರೆ ಅದ್ರದ್ದು ಪಾಸ್ತಾ ವಾಟರ್ನ ಹಾಕೊಂಡ್ರೆ ಯು ಕ್ಯಾನ್ ಗೆಟ್ ದ್ಯಾಟ್ ಕ್ರೀಮಿ ಟೆಕ್ಸ್ಚರ್. ನಮ್ಮ ಮನೆಯಲ್ಲಿ ಎಲ್ಲರೂ ಹಾಗೆ ಇಷ್ಟಪಡ್ತಾರೆ. ಎಸ್ಪೆಷಲಿ ಮೈ ಸಿಸ್ಟರ್, ಶಿ ಲವ್ಸ್ ದ ಪಾಸ್ತಾ ದಟ್ ಐ ಮೇಕ್. ಸೊ ಐ ಥಿಂಕ್ ಅವಳು ಇಂಡಿಯಾಗೆ ಬಂದಾಗಿಂದ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಪಾಸ್ತಾನ. ಅವ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತೂ ಕೇಳೋಳು ಯಾವಾಗ್ಲೂ, ಮಾಡಿಕೊಡು ಮನುಷ್, ಐ ಲವ್ ದ ಪಾಸ್ತಾ ದಟ್ ಯು ಮೇಕ್ ಅಂತ. ಸೊ ಐ ಯೂಸ್ ಟು ಮೇಕ್ ಇಟ್ ಆ್ಯಂಡ್ ಐ ಗಿವ್ ಇಟ್ ಟು ಹರ್. ಯಾ ಸಾರಿ ಹೇಳೋದು ಮರ್ತದೆ, ಆರಿಗ್ಯಾನೋ ಹಾಕ್ಕೊಳ್ಳಿ. ಸೊ ಆರಿಗ್ಯಾನೋ ಅಗೇನ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ನಿಮಗೆ ಇಟಾಲಿಯನ್ ಸೀಸನಿಂಗ್ ಏನಾದರೂ ಬೇಕು ಅಂದರೆ ಅದನ್ನು ಹಾಕೋಬೋದು. ಇಲ್ಲಾಂದರೆ ಆರಿಗ್ಯಾನೋ ಆರ್ ಚಿಲ್ಲಿ ಫ್ಲೇಕ್ಸ್ ಅದನ್ನು ಹಾಕೋಬೋದು. ಇಲ್ಲ ನಾನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ಆರಿಗ್ಯಾನೋ ಮಾತ್ರ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಸುಮ್ಮನೆ ಆ ಒಂದು ಇಟಾಲಿಯನ್ ಟೇಸ್ಟ್ಗೋಸ್ಕರ. ಸೊ ಇದಕ್ಕೆ ನಾವು ಒಂಚೂರು ಪಾಸ್ತಾ ವಾಟರ್ ಹಾಕ್ಕೊಳ್ಳೋಣ. ಆ್ಯಸ್ ಐ ಸೆಡ್, ಇಟ್ ಹೆಲ್ಪ್ಸ್ ಕ್ರೀಮಿ ಟೆಕ್ಸ್ಚರ್ಗೆ. ಜಾಸ್ತಿನೂ ಬೇಡ, ಜಸ್ಟ್ ಅದೆಲ್ಲ ಟುಗೆದರ್ ಬರೋ ಹಂಗೆ. ನೀವು ಇದಕ್ಕೆ ಏನು ಬೇಕಾದರೂ ವೆಜೀಸ್ ಹಾಕ್ಕೊಬೋದು. ಯು ಕ್ಯಾನ್ ಆ್ಯಡ್ ಮಶ್ರೂಮ್ಸ್, ಯು ಕ್ಯಾನ್ ಆ್ಯಡ್ ಪನ್ನೀರ್ ನಿಮ್ಗೆ ಇಷ್ಟ ಆಗಿದೆ. ಬಟ್ ಪನ್ನೀರ್ನ ವಾಟ್ ಐ ಸಜೆಸ್ಟ್ ಇಸ್ ಗ್ರಿಲ್ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ಇಟ್ ವಿಲ್ ಟೇಸ್ಟ್ ಮಚ್ ಮೋರ್ ಬೆಟರ್. ಐ ಆಮ್ ಗೋಯಿಂಗ್ ಟು ಟೇಸ್ಟ್ ನಾವು, ನೋಡೋಣ ಹೇಗಿದೆ ಅಂದ್ಬಿಟ್ಟು. ಟೇಸ್ಟ್ ಟೆಸ್ಟ್. ಒಂಚೂರು ಸಾಲ್ಟ್ ಬೇಕಾಗುತ್ತೆ, ಸ್ವಲ್ಪ ಆ್ಯಡ್ ಸಾಲ್ಟ್, ಒಂಚೂರು ಆರಿಗ್ಯಾನೋ.
ಫೈನಲ್ ಸ್ಟರ್. ಜಾಸ್ತಿ ಸ್ಟರ್ ಮಾಡಕ್ಕೆ ಹೋಗ್ತಾನೆ ಇರಬೇಡಿ, ಬಿಕಾಸ್ ನಾನು ಹೇಳ್ದಂಗೆ the pasta will lose its shape. You don't want a shapeless pasta. So come on. You cool and gavaginda irritate ಮಾಡ್ತಿದೆ, so I'm going to tuck it back side. Yeah. Better. Okay guys, so ಇದನ್ನ ಒಂದು I think 2 minutes ಗೆ let's allow it to simmer ಅಲ್ಲಿ simmer ಆಗಾಕ್ ಬಿಡೋಣ. ಸೊ ಕ್ಲೋಸ್ ಮಾಡಿ ಹಾಗೆ ಮುಚ್ಚಿಕ್ಕಿ 2 minutes ಆದ್ಮೇಲೆ ನೋಡೋಣ. ಗೈಸ್, ಫೈನಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಕ್ಕೆ ನಾನು ಮರ್ತೋದೆ, ವಿಚ್ ಈಸ್ ಬ್ಲ್ಯಾಕ್ ಆಲಿವ್ಸ್. ಇದೂ ಆಪ್ಷನಲ್, ಬಟ್ ಹಾಕಿದ್ರೆ ರಿಯಲಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬ್ಲ್ಯಾಕ್ ಆಲಿವ್ಸ್ನ ಹಾಕ್ತಿದ್ದೀನಿ. ಏನೇನೆಲ್ಲ ಹೆಲ್ದಿ ಆಪ್ಷನ್ಸ್ ಇದೆ ಅದೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಬೆಟರ್ ಅಲ್ವಾ, ಸೊ ಅದಕ್ಕೆ. ಆ್ಯಂಡ್ ಇದು ಟೇಸ್ಟೂ ಚೆನ್ನಾಗಿರುತ್ತೆ. ಆ್ಯಂಡ್ ಗ್ರೀನ್ ಆಲಿವ್ಸ್ಗಿಂತ ಪಾಸ್ತಾಸ್ಗೆ ಬ್ಲ್ಯಾಕ್ ಆಲಿವ್ಸ್ ಆ ಬೆಟರ್. ಸುಮ್ಮನೆ ಅದೊಂದು ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಬರಲಿ ಅಂತ. ಓಕೆ. ಆ್ಯಂಡ್ ಬ್ಲ್ಯಾಕ್ ಆಲಿವ್ಸ್ ಎಷ್ಟು ನಮ್ಮ ಬಾಡಿಗೆ ಒಳ್ಳೇದಂದರೆ, ಇಟ್ ಇಸ್ ಸೋ ಗುಡ್. ಇಟ್ಸ್ ಗುಡ್ ಫಾರ್ ಯುವರ್ ಸ್ಕಿನ್, ಇಟ್ಸ್ ಗುಡ್ ಫಾರ್ ಎನಿಥಿಂಗ್, ಫಾರ್ ದಟ್ ಮ್ಯಾಟರ್ ಹೇರ್. ಸೊ I suggest you guys to have this. ಇದು ಡೆಲ್ ಮಾಂಟೆ ಬ್ರ್ಯಾಂಡಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಒಬ್ವಿಯಸ್ಲಿ ಇಟ್ಸ್ ಗುಡ್ ಬ್ರ್ಯಾಂಡ್. ಸೊ ಅದನ್ನು ಹಾಕಿ ಇವಾಗ ಅಗೇನ್ ಮುಚ್ಚಿ ಆಫ್ ಮಾಡಿಬಿಡ್ತೀನಿ ನಾನು, ಬಿಕಾಸ್ ಆಲ್ರೆಡಿ ಇದು ಸಿಮ್ಮಲ್ಲಿ ಇಟ್ ವಾಸ್ ದೇರ್ ಫಾರ್ ಅಬೌಟ್ 2 to 3 minutes. ಐ ಹ್ಯಾವ್ ಜಸ್ಟ್ ಕವರ್ಡ್ ದ ಲಿಡ್ ನೌ ಆ್ಯಂಡ್ ಟರ್ನ್ ಇಟ್ ಆಫ್. ಹಾಗೇ ಇರಲಿ. ಆ್ಯಂಡ್ ನೆಕ್ಸ್ಟ್ ನಾನು ಪ್ಲೇಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಫೈನಲ್ ಔಟ್ಕಮ್ ಅಂತ. ಪಾಸ್ತಾ ರೆಡಿ ಇದೆ, ತಿನ್ನಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇವಾಗ ಫೈನಲ್ ಟಚ್, ಚೀಸ್ ಸ್ಲೈಸ್. ಸೊ ನನಗೆ ಚೀಸ್ ಅಂದರೆ ಇಷ್ಟ, ಸೊ ಅದಕ್ಕೆ ನಾನಿಲ್ಲಿ ಚೀಸ್ ಸ್ಲೈಸ್ ಹಾಕೊತೀನಿ. ಓಕೆ. ಸೊ ಇದನ್ನು ಜಸ್ಟ್ ರ್ಯಾಂಡಮ್ ಆಗಿ ನಾನು ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ಇದು ಆಪ್ಷನಲ್, ಬಟ್ ಇಫ್ ಯು ಆರ್ ಅ ಚೀಸ್ ಲವರ್ ಲೈಕ್ ಮೀ, ಡೋಂಟ್ ಸ್ಕಿಪ್ ಇಟ್. ಓಕೆ. ಸೊ ಇದನ್ನ ಅವನ್ನಲ್ಲಿ ಒಂದು 1 minute ಇಟ್ಟರೆ ಸಾಕು. ಯಾ. ಸೊ ಇಟ್ ಗೋಸ್ ಇನ್ ಜಸ್ಟ್ 1 minute ನಾನು ಇಡ್ತಾ ಇದ್ದೀನಿ. ಲೆಟ್ಸ್ ವೇಟ್. ಸೊ ಗೈಸ್, ಇದು ಆಚೆ ಬಂದಿದೆ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್ ವಿತ್ ಆಲ್ ದ ಚೀಸ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಫೈನಲ್ ಏನಪ್ಪ ಅಂದರೆ ಟೇಸ್ಟ್ ಟೆಸ್ಟ್. ಸೊ ಐ ಆಮ್ ಗೋಯಿಂಗ್ ಟು ಟೇಸ್ಟ್ ದಿಸ್. ಹೊಗ್ಗೆ ಹೋಗ್ತಾ ಇದೆ. ಐ ಆಮ್ ಶೋರ್ ಇಟ್ ಟೇಸ್ಟ್ ಯಮ್. ಇನ್ನೂ ಬಿಸಿ ಇದೆ. It tastes divine, absolutely amazing. ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ಗ್ಯಾರಂಟಿ ನೀವು ಅಗೇನ್ ರೆಸ್ಟೋರೆಂಟಲ್ಲಿ ಪಾಸ್ತಾ ತಿನ್ನೋಕೆ ಇಷ್ಟಪಡಲ್ಲ, ಬಿಕಾಸ್ ಹೌ ಹೆಲ್ದಿ ಇಟ್ಸ್ ಮೇಡ್ ಆ್ಯಂಡ್ ನೀವು ಮಾಡಿರೋದು ವಾಟ್ ಆಲ್ ಇಂಗ್ರೀಡಿಯೆಂಟ್ಸ್ ಆರ್ ಗೋಯಿಂಗ್ ಇನ್. ಸೊ ಯು ವಿಲ್ ಲವ್ ಇಟ್, ಟ್ರಸ್ಟ್ ಮೀ ಆನ್ ದಿಸ್. ಸೊ ನೀವು ಟ್ರೈ ಮಾಡಿ ಈ ಒಂದು ಪೆಸ್ಟೋ ಪಾಸ್ತಾ ರೆಸಿಪಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಕುಕಿಂಗ್ ಬಗ್ಗೆ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಮಚ್ ಇನ್ ಟು ಕುಕಿಂಗ್, ಬಟ್ ಸ್ಟಿಲ್ ನಮ್ಮ ಇಷ್ಟ ಆಗಿರೋರಿಗೆ ನಮ್ಮ ಇಷ್ಟ ಆಗಿರೋರಿಗೆ ಆ್ಯಂಡ್ ನಮ್ಮ ಇಷ್ಟ ಆಗಿರೋ ಡಿಶ್ನ ಮಾಡ್ಕೊಂಡು ತಿನ್ನೋಕ್ಕೆ ಒಂಥರ ಮಜಾ ಅಲ್ವಾ. ಸೊ ಐ ಸಜೆಸ್ಟ್ ಆಲ್ ಇಫ್ ಯು ಟ್ರೈ ದಿಸ್. ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಲವ್ ಟು ನೋ ಹೌ ದ ಡಿಶ್ ಟರ್ನ್ಡ್ ಔಟ್ ಫಾರ್ ಯು ಗೈಸ್. ಸೊ ಇವಾಗ ನಾನು ಫುಲ್ ಬೋಲ್ ಆಫ್ ಪಾಸ್ತಾನ ಫಿನಿಶ್ ಮಾಡಲೇಬೇಕು. ಆ್ಯಂಡ್ ಐ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಲವ್ ಯು.